ಎಲೆ ನಾರಿ ವಯ್ಯಾರಿ ಅಲ್ಪರಿದು ನೀನಾಗಬೇಡ ಚಿಗಿರೆ ಮರಿಯಂತೆ ಗಾಬರಿ. ಎಷ್ಟು ಹೇಳಿದರೆ ಶ್ರೀಕೃಷ್ಣನ ಮೋಕ್ಷವಮ್ಮರಿ, ನೀನೇ ನಮ್ಮಣ್ಣನ ಹೆಂಡತಿ ಎಂದರೆ ಸರಿ. ನಾರಿ ವಯ್ಯಾರಿ ಹಿಡೀಡಿ ನಮ್ಮ ಪಟ್ಟಣಕ್ಕೆ ದಾರಿ. ಎಲೆ ಜಡಜಮತಿಯಾದ ಭಾನುಮತಿ, ಎಲೆ ಜಡಜಮತಿಯಾದ ಭಾನುಮತಿ, ವೃಥಾ ಎಮ್ಮನ್ನು ಯಾತಕ್ಕೆ ಕಾಡುತ್ತೀಗಿ? ನಿನ್ನ ಗಂಡನಿಗೆ ವೈರಿ ನಾನೇ ನೋಡು, ಎಚ್ಚರದಿಂದ ಮಾತನಾಡು. ಇಂಥ ಮಾತನಾಡಿದರೆ ಈಗೋ ಈ ಗದಾರ್ಧದಿಂದ ನಿನ್ನ ಗಂಡನಾದ ಕೌರವನ ತಲೆದಂಡವಂ ಈ ಕೃದ್ಭೂಮಿಗೆ ತಡಲ್ಲೆಂದು ಅಪ್ಪಳಿಸಿ ಬಿಡುವೆನು. ನೆಟ್ಟಗೆ ಮಾತನಾಡು ಕೆಟ್ಟ ಕುರುಪನ ಸತಿ, ತೂ ಯಾತಕ್ಕೆ ಮಾತನಾಡುವೆ ಭಾನುಮತಿ? ಹೌದು ಭೀಮಸೇನ, ನಿಮ್ಮ ಅಗ್ರಜನಾದ ಕೌರವನನ್ನು ಕಾಪಾಡುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಅದರಂತೆಯೇ ಚಿತ್ರಸೇನ ಗಂಧರ್ವನು ಎನ್ನ ಗಂಡನ ಎಡೆಮುರಿಯನ್ನು ಕಟ್ಟಿರುವನು. ನೀನು ನಿನ್ನ ಅನುಜನಾದ ಪಾರ್ಥನನ್ನು ಕಳುಹಿಸಿ ಎಡೆಮುರಿಯನ್ನು ಬಿಳಿಸು ಕಂಡಿಯಾ ಭೀಮಸೇನ. ಎಲೆ ಜಡಜಮತಿಯಾದ ಭಾನುಮತಿ, ನೀವು ಘಾತಕರು ಪರಮ ಪಾತಕರು. ನಿಮ್ಮಂಥವರಲ್ಲಿ ಪಂಥವು ಇರಬಾರದೆಂದು ಎನ್ನ ತಾಯಿಯಾದ ಕುಂತಿಯು ನಿಮ್ಮೊಡನೆ ಪಂಥವನ್ನು ಕಟ್ಟಿ ಜೂಜನ್ನು ಆಡುವಾಗ ಬೇಡ ಎಂದು ಹೇಳಿದಳು. ಆದರೆ ಎನ್ನ ಅಗ್ರಜನಾದ ಧರ್ಮಜನು ಕೇಳದ ಬಳಿರೆ ಆ ಕೂಡ ಶಕುನಿಯ ಮಾತನ್ನು ಕೇಳಿ ಜೂಜನ್ನಾಡಿ ಈಗೋ ಅರಣ್ಯವಾಸಕ್ಕೆ ಬಂದಿರುವವು. ಇಲ್ಲಿಯೂ ಕೂಡ ನಿಮ್ಮ ಕಾಟವನ್ನು ತಡೆಯಲಾರದೆ ಇರುವವು ಕಂಡಿಯ ಭಾನುಮತಿ, ತೂ ಕೆಟ್ಟ ಕುರುಪನ ಸತಿ. ಆಹೋ ವಾಯುನಂದನ, ಇದೇಕೆ ಇಷ್ಟು ಕೋಪ? ನಾನು ಕೂಡ ನಿನ್ನ ತಾಯಿಯ ಸಮಾನವಲ್ಲವೇ? ಆದ್ದರಿಂದ ಎನ್ನ ಪತಿಯಾದ ದುರ್ಯೋಧನನ ಸೆರೆಯನ್ನು ಬಿಡಿಸು ಕಂಡಿಯಾ ವಾಯುನಂದನ. ಆಯೇ ಭಾನುಮತಿ, ಹೆಣ್ಣಿಗೆ ನಮ್ಮಲ್ಲಿ ಗೌರವ ಇರುವುದು. ನೀನು ಕೂಡ ನಮ್ಮ ಗುರುಕುಲದ ಜ್ಯೋತಿ ಇದ್ದಂತೆ ಆದ ಕಾರಣ ಆ ಕೂಳನೊಡನೆ ಹೋರಾಡಿ ನಿನ್ನ ಪತಿಯಾದ ದುರ್ಯೋಧನನ ಸೆರೆಯನ್ನು ಬಿಡಿಸುವೆನು ಕಂಡಿಯಾ ಭಾನುಮತಿ. ಬಳಿರೇ ಬಳಿರೇ ಎಲೈ ಸಾರಥಿ, ಈಗೋ ತಕ್ಷಣವೇ ಅವನ ಸೆರೆಯನ್ನು ಬಿಡಿಸಲು ಯುದ್ಧ ಮಂಡಲಕ್ಕೆ ಅತಿ ಚೂಟಿಯಿಂದ ರಥವನ್ನು ಬಿಡುವಂತನಾಗು ಸಾರಥಿ. ಓಡಿಸಿ ಜೈಬೇರಿ ಜಾಗೃತಿ. ದಿತ್ತ ತಕ್ಕ ದಿತ್ತ ಮದಿಮಿದಿಮಿ ದಿತ್ತ ಇದಾಗ ದಿಗ ದಿತ್ತ ತಕ್ಕ ದಿತ್ತ ಮದಿಮಿದಿಮಿ ದಿತ್ತ ಇದಾಗ ದಿತ್ತ ಇದಾಗ ದಿಗದ ಇದಾಗ ದಿತ್ತ ಇದಾಗ ದಿಗದ ಇದಾಗ ದಿಗದೋ ತೈತ ತೈತ ದಿತ್ತ